ಎಲ್ಲರಿಗೂ ನಮಸ್ಕಾರ. ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಲ್ದಿ ಕೇಕು. ಹೆಲ್ದಿ ಕೇಕ್ನ ಮಕ್ಕಳ ಬರ್ತಡೆಗೆ ಮತ್ತು ಆ್ಯನಿವರ್ಸರಿಗೆ, ನ್ಯೂ ಇಯರ್ ಪಾರ್ಟಿಗಳಿಗೆಲ್ಲ ತುಂಬ ಹೆಲ್ದಿಯಾಗಿ ಯಾವ ರೀತಿ ಕೇಕ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತಗೊಂಡು 1 ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪು ತುಪ್ಪನ ಸೇರಿಸ್ಕೊತಾ ಇದ್ದೀವಿ. ಮತ್ತು 1 ಕಪ್ ಮೊಸರು, 1 ಕಪ್ ಬೆಲ್ಲದ ಪುಡಿ, 1/4 ಕಪ್ಪು ಕಾಯಿಸಿ ಆರಿಸಿರುವಂಥ ಹಾಲು. ನೀವು ಬೆಲ್ಲದ ಪುಡಿ ಬದಲಾಗಿಲ್ಲಿ ಸಕ್ಕರೆ ಪುಡಿನ ಸೇರಿಸಿ ಮಾಡ್ಕೋಬೋದು. ಇವಾಗ ಎಲ್ಲ ಮಿಶ್ರಣಗಳು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಯಾವ ಕಪ್ ಮೆಜರ್ಮೆಂಟಲ್ಲಿ ಬೆಲ್ಲದ ಪುಡಿ ಎಲ್ಲ ತೊಗೊಂಡಿದ್ವಿ ಅದೇ ಕಪ್ ಮೆಜರ್ಮೆಂಟಲ್ಲಿ 1.5 ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸಿದ್ದೀವಿ. ನೀವಿಲ್ಲಿ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಸಹ ಸೇರಿಸಿ ಮಾಡ್ಕೋಬೋದು. ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀವಿ. ಇವಾಗ ಗೋಧಿ ಹಿಟ್ಟನ್ನ ಜರಡಿ ಮಾಡಿ ಆದಮೇಲೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ನ ಸೇರಿಸ್ಕೊಂಡು ಅದನ್ನು ಸಹ ಜರಡಿ ಮಾಡ್ತಾಯಿದ್ದೀವಿ. ನೀಟಾಗಿ ಗಂಟಿಲ್ದಿರೋ ಥರ ಜರಡಿ ಮಾಡ್ಕೋಬೇಕಾಗತ್ತೆ. 1/4 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರು, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಎರಡೂ ಸಹ ಸೇರಿಸಿ ಅದನ್ನು ಸಹ ಜರಡಿ ಮಾಡಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೈದಾ, ಸಕ್ಕರೆ ಸ್ಕಿಪ್ ಮಾಡಿ ಇಲ್ಲಿ ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀವಿ. ನೀವು ಬೇಕಿದ್ದಲ್ಲಿ ಮೈದಾ, ಸಕ್ಕರೆ ಪುಡಿನ ಸೇರಿಸಿ ಮಾಡ್ಕೋಬಹುದು. ಇವಾಗ ನೋಡಿ ಎಲ್ಲ ಮಿಶ್ರಣನೂ ಈ ಥರ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಗಟ್ಟಿ ಆದರೆ ಸ್ವಲ್ಪ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಮಿಶ್ರಣನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಈ ಹದದಲ್ಲಿ ಕೇಕ್ ಬ್ಯಾಟರು ರೆಡಿ ಆಗಿರಬೇಕು. ಒಂದು ಅಲ್ಯೂಮಿನಿಯಂ ಕೇಕ್ ಟಿನ್ ತೊಗೊಂಡು ಅದಕ್ಕೆ ಬಟರ್ ಪೇಪರ್ನ ಹಾಕಿ ಸ್ವಲ್ಪ ಎಣ್ಣೆ ಸರ್ವಿ ಈಗ ರೆಡಿಯಾಗಿರುವಂತಹ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀವಿ. ಈಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾದಮೇಲೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಾವಿಲ್ಲಿ ವಾಲ್ನಟ್ಟು, ಬಾದಾಮಿ, ಗೋಡಂಬಿ ಎಲ್ಲನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೇಲ್ಗಡೆ ಸೇರಿಸ್ಕೊತಾ ಇದ್ದೀವಿ. ನಿಮಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬಹುದು. ಖಂಡಿತವಾಗಿಯೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಬರ್ತಡೇಲಿ ಅಥವಾ ಅಪ್ಪ ಅಮ್ಮನ ಆ್ಯನಿವರ್ಸರಿ ಆ ಥರ ಇದ್ದಾಗ ಸ್ಪೆಷಲ್ಲಾಗಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇವಾಗ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ತಳದಲ್ಲಿ ಉಪ್ಪು ಹಾಕಿ ಮತ್ತು ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ರೆಡಿಯಾಗಿರುವಂತಹ ಕೇಕ್ ಟಿನ್ನ ಇಟ್ಟು ರಬ್ಬರು ಮತ್ತು ವಿಷಲು ಎರಡೂ ಹಾಕಬಾರ್ದು, ಎರಡನ್ನೂ ತೆಗೆದು ಮುಚ್ಚಳನ ಕ್ಲೋಸ್ ಮಾಡಿ ಒಂದು 25 ನಿಮಿಷ ತೆಗಿಬಾರ್ದು, ಹಾಗೆ ಬಿಡಬೇಕು. ಇವಾಗ 25 ನಿಮಿಷ ಆದಮೇಲೆ ನೋಡಿ ಕೇಕ್ ರೆಡಿಯಾಗಿದೆ. ಒಂದು ಟೂತ್ ಪಿಕ್ನ ಸಹಾಯದಿಂದ ಈ ಥರ ಚೆಕ್ ಮಾಡ್ಕೊಳ್ಳಿ. ಆವಾಗ ಕಡ್ಡಿಗೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಇವಾಗ ಕೇಕು ಬೆಂದು ರೆಡಿಯಾಗಿದೆ. ಈ ಥರ ಸುತ್ತ ಚಾಕು ಸಹಾಯದಿಂದ ಸ್ವಲ್ಪ ಇದು ಮಾಡಿಕೊಂಡು ನೋಡಿ ಇವಾಗ ತೆಗೆದ್ರೆ ಎಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ ಅಂತ ಹೇಳಿ. ಈ ಹೊಸ ವರ್ಷಕ್ಕೆ ನಮ್ಮ ಮನೆಯಲ್ಲಿ ಈ ಕೇಕ್ನ ರೆಡಿ ಮಾಡಿದ್ವಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೀವು ಕೂಡ ನಿಮ್ಮನೆ ಏನಾರ ವಿಶೇಷ ದಿನಗಳಲ್ಲಿ ಈ ಥರ ಕೇಕ್ ಮಾಡ್ಕೊಳ್ಳಿ. ಹೆಲ್ದಿ ಕೇಕು, ಯಾವುದೇ ಮೈದಾ ಮತ್ತು ಸಕ್ಕರೆ ಸೇರಿಸ್ತಾನೆ ಮಾಡಿರುವಂತಹ ಹೆಲ್ದಿ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.